ಪ್ರಾರ್ಥನೆ ಎಂಬ ಒಂದು ಅಂಶವನ್ನು ಪ್ರಾರ್ಥನೆಗೆ ಯೇಸು ಸ್ವಾಮಿ ಅನೇಕ ಸತ್ಯಗಳನ್ನು ಕುರಿತು ಹೇಳಿದ್ದಾರೆ. ಪ್ರಾರ್ಥಿಸೋದು, ಪ್ರಾರ್ಥನಾ ವಿಧಗಳು, ಅದೇ ಮಾಡಲ್ ಪ್ರೇಯರ್ ರಿಕ್ವೆಸ್ಟ್, ಇದೆ ತುಂಬ ವಿಷಯಗಳನ್ನು ಯೇಸು ಸ್ವಾಮಿ ಈ ಭೂಮಿಲಿದ್ದಾಗ ಶಿಷ್ಯರಿಗೆ ಕಳಿಸಿದ್ದಾರೆ. ಈ ಪ್ರಾರ್ಥನೆ ವಿಷಯದಲ್ಲಿ ಮೊದಲಾಗಿ ಪ್ರಾರ್ಥಿಸುವವರು ತಿಳಿದುಕೊಂಡು ಅಥವಾ ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕಾಗಿರುವ ಆ ಒಂದು ಸ್ಟೇಜ್ ಇದೆಯಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಪ್ರೇಯರ್ ಅಂತ ಹೇಳಿದ್ರೆ ಅದಕ್ಕೊಂದು ಸ್ಥಳ ಗುರುತಿಸಬಹುದು. ಈಗ ಚರ್ಚ್ ಇದೆ ಪ್ರೇಯರ್ ಮಾಡೋಕ್ಕೆ, ಚರ್ಚಲ್ಲಿ ಯಾವಾಗಲೂ ಬೇಕಾದ್ರೆ ಪ್ರೇಯರ್ ಮಾಡ್ಬೋದು. ಆದರೆ ಶುಕ್ರವಾರ ಆದರೆ ಒಂದು ಉಪವಾಸ ಪ್ರೇಯರ್ ಅಂತ ಇರುತ್ತೆ, ಭಾನುವಾರದಲ್ಲಿ ಆರಾಧನಾ ಸಮಯದಲ್ಲಿ ಇರುವಂಥ ಪ್ರೇಯರ್ ಇರುತ್ತೆ, ಕುಟುಂಬಗಳ ಮಧ್ಯೆ ಒಂದು ಪ್ರೇಯರ್ ಇರುತ್ತೆ. ಸೊ ಹೀಗೆ ಈ ಪ್ರಾರ್ಥನೆಗಳನ್ನು ನಾವು ಎಲ್ಲಿ ಕೂಡಿದರೂ ಕೂಡ ನಮ್ಮ ಸುತ್ತಲೂ ಏನಿದೆ, ನಾವು ಯಾರಾಗಿದ್ದೀವಿ ಎಂಬುದನ್ನು ಫಸ್ಟ್ ಅರ್ಥ ಮಾಡಿಕೊಳ್ಳಬೇಕು. ಮೊದಲಾಗಿ ಯೇಸು ಸ್ವಾಮಿ ಈ ಕ್ರೈಸ್ತರು, ವಿಶ್ವಾಸಿಗಳು, ಅಪೊಸ್ತಲರು, ದೇವಜನರೆಲ್ಲರೂ ಅವರು ಆದುಕೊಂಡ್ರಲ್ಲ, ಅವರಿಂದ ಬಂದ್ರಲ್ಲ, ಇವರ ಬಗ್ಗೆ ಅವರು ಒಂದು ಪ್ರೇಯರ್ ಮಾಡಿದ್ದಾರೆ. ಆ ಪ್ರೇಯರನ್ನ ಮುಂದೆ ಇಟ್ಟುಕೊಂಡು ಆ ಪ್ರೇರಿನ ಆತ್ಮೀಯವಾಗಿರುವ ಅರ್ಥಗಳನ್ನು ಹಳೆ ಒಡಪಿಗಳಿಗೆ ಆಲ್ರೆಡಿ ದೇವರು ಏನು ಮಾಡಿದ್ದಾರೆ, ಗುರುತಿಸಿದ್ದಾರೆ. ಅದನ್ನು ನಾವು ನೋಡುವಾಗ ಅದರ ಮೌಲ್ಯ, ಅದರಲ್ಲಿರುವಂಥ ಆ ಸ್ಥಾನಗಳಲ್ಲಿರುವಂಥ ಭಾಗ್ಯ, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾಗಿ ನಮ್ಮ ಪ್ರಾರ್ಥನೆಗಳಿಗೆ ಫಲ ಕೊಡೋದು ಮಾತ್ರವಲ್ಲ, ಆ ಫಲವು ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಹೋಗಲ್ಲ ಎಂಬ ವಿಶ್ವಾಸ ಧೈರ್ಯ ನಮಗೆ ಬಂದ್ಬಿಡುತ್ತೆ. ಮೊದಲದಾಗಿ ಯೋಗನಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಇವತ್ತು ಪ್ರಾರ್ಥನೆ ಮಾಡಬೇಕಾಗಿರೋ ಅತಿ ಮುಖ್ಯವಾಗಿ ಒಂದು ಸತ್ಯಾಂಶವನ್ನು ಆವತ್ತು ಪ್ರಕಟಣೆ ಮಾಡಿದ್ದಾರೆ. ಅದು ಏನು ಪ್ರಾರ್ಥನೆ ಅಂತ ಹೇಳಿದ್ರೆ, ಓದಿ ಯೋಗನಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿರದೆ ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಯಾವಾಗಲೂ ಹೇಳ್ತೇನೆ, ಸತ್ಯವೇದದಲ್ಲಿರುವ ದೇವರ ವಾಕ್ಯ ನೀವು ತಕ್ಕೊಂಡು ಅದರ ಮಾಡಲಿಟ್ಕೊಂಡು ಎಲ್ಲ ವಿಷಯ ಮಾಡ್ರಿ. ಸೆಕೆಂಡ್, ಯೇಸು ನಮಗೆ ಕಲಿಸಿರುವಂತಹ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳ್ರಿ. ಆಮೇಲೆ ಈ ಒಂದು ಪ್ರಾರ್ಥನೆ ಇದೆಯಲ್ಲ, ಆವತ್ತಿಂದ ಯೇಸು ಸ್ವಾಮಿ ತಿರುಗಿ ಭೂಮಿಯಲ್ಲಿ ಬರುವ ತನಕ ಇರುವಂತ ಒಂದು ಅದ್ಭುತವಾಗಿ ಒಂದು ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಎಲ್ಲ ವಿಷಯಗಳು ಅಡಗ್ಬಿಟ್ಟಿದೆ. ಗಮನಿಸಿ, ನಿಧಾನವಾಗಿ ತಿರುಗಿ ಅದನ್ನು ಓದಿ ನೋಡುವ. ಆಗ ದೇವರು ಏನು ಕೊಟ್ಟಿದ್ದಾರೆ ನಮಗೆ? ಈಗ ವಿಶ್ವಾಸದಲ್ಲಿ ಇರುವಂತ ವಿಶ್ವಾಸಿಗಳು ಬಂದ ವಿಶ್ವಾಸಿಗಳಿಗೂ ಸೇವಕರಿಗೆ ದೇವರು ಏನು ಮಾಡಿದ್ದಾರೆ ಅಂತ ಕೇಳ್ತಾರಲ್ಲ, ಫಸ್ಟ್ ಪ್ರಶ್ನೆ ಅದಕ್ಕೆ ಉತ್ತರ ಏನು? ತನ್ನ ವಾಕ್ಯವನ್ನೇ ಅವರಿಗೆ ಕೊಟ್ಟಿದ್ದಾರಂತೆ. ಈ ವಾಕ್ಯ ಯಾರು? ಆದಿಯಲ್ಲಿ ದೇವರೊಂದಿಗೆ ಇದ್ದವರು, ದೇವರ ಹಾಗೇ ಇದ್ದವರು, ಸಕಲವನ್ನ ಸೃಷ್ಟಿ ಮಾಡಿದವರು, ಅದನ್ನೇ ಯಾರು ಕೊಟ್ಟಿದ್ದಾರಂತೆ? ಒಂದಲ್ಲ, ನೀವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ತಿಳುವಳಿಕೆ ಹೆಂಗಿರ್ಬೇಕಂದ್ರೆ, ಈಗ ನನಗೆ ಯಾರು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ
ಈ ಆಕಾಶ ಭೂಮಿ ಸರ್ವವನ್ನು ಸೃಷ್ಟಿ ಮಾಡಿರುವ ದೇವರು ತನ್ನನ್ನೇ ನನಗೆ ಕೊಟ್ಬಿಟ್ಟಿದ್ದಾರೆ. ಇದಕ್ಕಿನ ಮೇಲಾಗಿ ನಾನು ಏನು ಕೊಡಬೇಕು, ನಾನು ಪಡ್ಕೊಳ್ಬೇಕು ಎಂಬುದಾಗಿ ನೀವು ಚಿಂತೆ ಮಾಡ್ರಿ. ಇದನ್ನ ದೊಡ್ಡದು ಏನಾದ್ರು ಇದೆಯಮ್ಮ? ಒಂದು ಈಗ ಇಲ್ಲಿ ಈ ವಾಕ್ಯ ಏನು ಹೇಳ್ತಂದ್ರೆ, ತಿರುಗಿ ಓದಿ. ನಾನು ನಿನ್ನ ವಾಕ್ಯವನ್ನು ಇವನಿಗೆ ಕೊಟ್ಟೆ. ಯಾರವರು? ಪ್ರೆಸೆಂಟ್ ಟೆನ್ಸ್. ಆವತ್ತಿನಿಂದ ಇವತ್ತಿನವರೆಗೆ ದೇವರು ನಮಗೆ ಕೊಡುವುದು ಏನು ಗೊತ್ತಮ್ಮ? ಫಸ್ಟ್ ದೇವರ ವಾಕ್ಯನೇ. ಆ ವಾಕ್ಯದಲ್ಲಿ ಏನಿದೆ? ಜೀವವಿದೆ. ಆ ವಾಕ್ಯವನ್ನ ಒಳಗೆ ಇಟ್ಕೊಳ್ಳುವವರಿಗೆ ತಲೆಯಿಂದ ಆರೋಗ್ಯವಿದೆ. ಆ ವಾಕ್ಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆ ಬುದ್ಧಿ ಬಂದ್ಬಿಡುತ್ತೆ. ಅದನ್ನ ಹೃದಯದಲ್ಲಿ ಕಾಪಾಡಿಕೊಳ್ಳೋದಕ್ಕೆ ದೇವರ ಶಕ್ತಿಯಲ್ಲಿ ಅಷ್ಟು ಅವ್ರಿಗೆ ಬಂದ್ಬಿಡುತ್ತೆ. ನೀವು ಪ್ರಾರ್ಥನೆ ಇರಬೇಕಾದ್ರೆ ನಿನ್ನ ವಾಕ್ಯದ ಬಲವು ನನ್ನಲ್ಲಿ ಏನಾಗಲಿ ತೋರಿಸು. ನಾನು ಪಡ್ಕೊಂಡು ಅದರಲ್ಲಿ ಇದ್ದೀನಿ ಎಂಬುದಾಗಿ ನನಗೆ ಅರ್ಥ ಮಾಡಿಕೊಡು. ಅದರಿಂದ ನನಗುಂಟಾಗ ಲಾಭಗಳನ್ನು ನನಗೆ ಕೊಡು. ಈ ಪ್ರೇಯರ್ ಮಾಡ್ರಿ. ಈ ಒಂದು ಪ್ರೇಯರ್ ಜೀವನದ ಎಲ್ಲಾ ಅಗತ್ಯಗಳು ಪೂರೈಸಲ್ಪಡುತ್ತೆ. ನಾವೇನ್ ಕೇಳಲ್ಲ, ನಾವೇನ್ ಕೇಳ್ತೀವಿ? ಎಲ್ಲ ಕೇಳ್ತೀವಿ. ಅದು ಬಿಟ್ಟು ಹೌದಲ್ವಾ? ಇವತ್ತು ಯಾಕೆ ನಾವು ಪ್ರಾರ್ಥನೆ ಮಾಡುವುದನ್ನ ಅವರೇ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ಇಲ್ಲಿ ದೇವರು ತನ್ನ ವಾಕ್ಯವನ್ನ ಈ ಬೈಬಲ್ ಓದ್ಬೇಕಾದ್ರೆ ಓದುವಾಗ ಯಾರು ಇರ್ತಾರೋ, ಯಾರು ಕೇಳ್ತಾರೋ, ಯಾರು ಪ್ರಸವತ್ತ ಅವರಿಗೆ ಅದು ಇವರು. ಈಗ ಇವರಿಗೆ ದೇವರನ್ನು ಕೊಟ್ಟಿದ್ದಾರೆ. ಈಗ ಈ ವಾಕ್ಯವನ್ನು ಆಧಾರ ಮಾಡಿಕೊಂಡವರಿಗೆ ಯೇಸು ಸ್ವಾಮಿ ಒಂದು ಸ್ವಾಮಿ ಹೇಳ್ತಾರೆ. ಇದೇ ಯೇಸು ಇನ್ನೊಂದು ಸಾರಿ ಸ್ವಾಮಿ ಹೇಳ್ತಾರೆ. ಗೊತ್ತಾ? ಒಬ್ಬ ಮನುಷ್ಯನು ನನ್ನ ಮಾತನ್ನು ಕೇಳಿ ಅದರಂತೆ ನಡಿಬವನು ಯಾರಿಗೆ ನಾನು ಹೋಲಿಸುವನು? ಬಂಡೆ ಮೇಲೆ ಮನೆ ಕಟ್ಟಿದ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಕೆ. ಈಗ ಅವನಿಗೆ ವಿರುದ್ಧವಾಗಿ ತೆರೆಗಳು, ಹಳ್ಳಗಳು ಅದನ್ನು ಕೆಡಿಸೋದಕ್ಕೆ, ಬೀಳಿಸೋದಕ್ಕೆ ಯಾವ ಶಕ್ತಿ ಬಂದರೂ ಕೂಡ ಅದು ಒಂದು ಇಂಚು ಆ ಕಡೆ ಏನ್ ಮಾಡಲ್ಲ, ಕದಲುವುದಿಲ್ಲ. ಸೊ ದೇವರು ನಮ್ಮ ಕೈಲಿ ಕೊಟ್ಟಿರುವುದನ್ನ ಫಸ್ಟ್ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಕೇಳೋದಕ್ಕಿಂತ ಮುಂಚೆ ನಮಗೇನು ಕೊಟ್ಟಿದ್ದಾರೆ ಅಂತ ಲೆಕ್ಕ ಹಾಕ್ತಾರೆ. ಇದ್ರ ಎಲ್ಲರೂ ಹೇಳುತ್ತಾ ಏನ್ ಕೊಟ್ಟಿದ್ದಾರೆ? ಮಕ್ಕಳ ಕೊಟ್ಟಿದ್ದಾರೆ, ಬಿಲ್ಡಿಂಗ ಕೊಟ್ಟಿದ್ದಾರೆ, ಸಾಲ ತೀರ್ಬಿಟ್ಟಿದೆ, ಅಯ್ಯೋ ನಮಗೆ ಇದೆಲ್ಲ ಆಗ್ಬಿಟ್ಟಿದೆ. ಇದು ಅಲ್ಲ, ಇದು ಅಲ್ಲ. ಅವ್ರು ಏನ್ ಹೇಳ್ತಾರೆ? ನಿನ್ನ ಅಗತ್ಯಗಳನ್ನು ಪೂರೈಸುವ ಸೃಷ್ಟಿ ಇಲ್ಲದೆ ಇದ್ರು ಸೃಷ್ಟಿ ಮಾಡುವಂತ ಶಕ್ತಿ ಉಳ್ಳ ನನ್ನ ವಾಕ್ಯವನ್ನೇ ನಾನು ನಿಮಗೆ ಕೊಟ್ಟಿದ್ದೀನಿ. ನೀವು ಅರ್ಥ ಮಾಡ್ಕೊಂಡಿಲ್ಲ. ಈ ಅರ್ಥ ನಿಮಗೆ ಗೊತ್ತಾದ್ರೆ ನೋಡಿ, ವಾಕ್ಯವು ನಮ್ಮೊಳಗೆ ಬಂದ್ರೆ ಈಗ ಯಾರು ನಮ್ಮೊಳಗೆ ಬರ್ತಾರೆ? ಕ್ರಿಸ್ತನು ನಮ್ಮೊಳಗೆ ಬರ್ತಾರೆ. ನೀವು ನನ್ನಲ್ಲಿಯೂ, ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮ ಒಳಗೆಯೂ. ಆಗ ವಾಕ್ಯ ಒಳಗೆ ಹೋದ್ರೆ ಎರಡು ಫೆಲೋಶಿಪ್ ಸಿಗುತ್ತೆ, ಎರಡು ಐಕ್ಯತೆ ಸಿಗುತ್ತೆ. ಎರಡಕ್ಕೂ ಸೇರಿಕೊಂಡು ದೃಢವಾಗಿರುವಂತಹ ಫೆಲೋಶಿಪ್ ಅನ್ನ, ಐಕ್ಯತೆಯನ್ನ ತೋರಿಸುತ್ತೆ. ಹೌದಾ? ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಆಗ ಈ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಏನು ಬೇಕಾದ್ರೂ ಬೇಡ್ರಿ, ನಾನು ಕೊಡ್ತೀನಿ. ಅದಕ್ಕೆ ಒಂದು ಕಂಡೀಷನ್ ಇದೆ. ಅದೇನಂದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ಇರಬೇಕು. ದೇವರು ಇದು ಒಂದಿನ ಬಂದು ಒಂದಿನ ಹೋಗೋದಲ್ಲ, ನೆಲೆಗೊಂಡಿರುವುದು. ಪ್ರೈಸ್ ದಿ ಲಾರ್ಡ್. ನಮಗೆ ರಕ್ಷಣಾ ಮಾರ್ಗದಲ್ಲಿ ಬಂದಾಗ
ಎಲ್ಲವೂ ನೆನಪಿರುತ್ತೆ. ಸ್ಟಾರ್ಟಿಂಗಲ್ಲಿ ಉಪವಾಸ ನೆನಪಿರುತ್ತೆ, ಪ್ರಾರ್ಥನೆ ನೆನಪಿರುತ್ತೆ, ಆರಾಧನೆ ನೆನಪಿರುತ್ತೆ, ಕುಟುಂಬ ಪ್ರೇರಣೆ ನೆನಪಿರುತ್ತೆ, ನಾವು ಕೊಡುವುದಕ್ಕೆ ಕಾಣಿ ಕೊಡೋದಕ್ಕೆ ನೆನಪಿರುತ್ತೆ. ಆಮೇಲೆ ಏನಾಗುತ್ತೆ? ಎಲ್ಲ ನೆನಪಿರೋ ಓದಿಲ್ಲ ಓದ್ತಾನಮ್ಮ. ಬೈಬಲ್ ಇರ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ಇದ್ದರೆ ಇದು ಕ್ರಿಸ್ತನಲ್ಲಿ ಇರುವುದು, ದೇವರಲ್ಲಿ ಇರುವುದು. ಸೆಕೆಂಡ್, ನಾವು ಏನ್ ಬೇಕಾದ್ರೆ ಕೇಳೋದಕ್ಕೆ ಬೇಕಾಗಿರೋ ಬೌಂಡ್ರಿ ಒಳಗಿರೋದು, ಅಥಾರಿಟಿ ಒಳಗಿರೋದು. ನಮಗೆ ಯಾವ್ದು ಕೇಳಿದ್ರೆ ದೇವರು ಕೊಡೋಕಿರುವಂತ ಹಕ್ಕು, ಪಡ್ಕೊಳ್ಳುವಂತ ಹಕ್ಕು ನಮಗಿರುವಂಥದ್ದು. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯೇಸು ಸಂಗೋದಿ ಈಗ ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಾಕ್ಯ. ಇನ್ನು ನಾವು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪಿತನಾದ ತಂದೆಯೇ, ನಾವು ಒಂದಾಗಿರುವ ಅಲ್ಲಿಂದ ಪವಿತ್ರನಾಗಿರುವ ತಂದೆಯಾದ ದೇವರೇ, ನಾವು ಒಂದಾಗಿ ಇರುವ ಹಾಗೆ ಇವರು ಒಂದಾಗಿರ್ಬೇಕು. ಯಾರ ಜೊತೆಗೆ? ಯಾರ ಜೊತೆಗೆ ಒಂದಾಗಿರ್ಬೇಕು? ದೇವರ ವಾಕ್ಯದ ಜೊತೆಗೆ, ದೇವರ ಜೊತೆಗೆ ನಾವು ಒಂದಾಗಿರ್ಬೇಕು. ನಮ್ಮ ಹೊಂದಾಣಿಕೆ, ನಮ್ಮ ಕೂಡುವಿಕೆ, ನಮ್ಮ ಫೆಲೋಶಿಪ್, ನಮ್ಮ ಅನ್ಯೋನ್ಯತೆ, ನಮಗೆ ಬೇಕಾಗಿರೋ ಫ್ರೆಂಡ್ಶಿಪ್, ಸ್ನೇಹ ಯಾರ ಜೊತೆಗೆ ಇರ್ಬೇಕಂತೆ? ದೇವರೊಂದಿಗೆ, ದೇವರ ವಾಕ್ಯದೊಂದಿಗೆ ಇರಬೇಕು ಅಂತ ಹೇಳ್ತಾರೆ. 15ನೇ ವಾಕ್ಯ ಓದಮ್ಮ. ಇವರನ್ನ ಲೋಕದ ಒಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳ. ಅಂದ್ರೆ ಅರ್ಥ ಏನು? ಈ ನಮಗೆಲ್ಲರಿಗೂ ಏನು ಆಸೆ ಹೇಳಿ? ಸಾಯ್ಬೇಕಂತ ಯಾರಿಗದ ಆಸೆನ? ಪ್ರಪಂಚದಲ್ಲಿ ಒಬ್ರು ಕೂಡ ಸಾಯ್ಬೇಕಂತ ಆಸೆ ಬರಲ್ಲ. ಅದು ವಿಶ್ವಾಸಗಳಂತೂ ಬರೋದೇ ಇಲ್ಲ. ಯಾಕೆ ಹೇಳ್ರಿ? ನನ್ನ ಕುಟುಂಬ ಹಿಂಗಿರ್ಬೇಕು, ನನ್ನ ಮಕ್ಳು ಹಿಂಗಿರ್ಬೇಕು, ನಾನು ಅದನ್ನು ಮಾಡಬೇಕು, ನಾನು ಅವ್ರ ಹೆಂಗಿರ್ಬೇಕು, ಇವ್ರು ಹೆಂಗಿರ್ಬೇಕು. ಹೌದಲ್ವಾ? ಇವಾಗ ಏನು ಹೇಳುತ್ತೆ? ನಾನು ಇವರ ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕಲ್ಲ. ನೆಕ್ಸ್ಟ್ ಒಂದೆಲ್ಲ ಹೇಳ್ರಿ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕು ಇವರನ್ನ. ಒಂದಲ್ಲ ಇಲ್ಲಿಯಾ? ಈಗ ನೀವು ದೇವರ ವಾಕ್ಯವು ನಿಮ್ಮಲ್ಲಿಯೂ ದೇವರು ನಿಮ್ಮಲ್ಲಿದ್ರೆ ನಿಮ್ಮ ಪರವಾಗಿ ಪ್ರೇಯರ್ ಮಾಡಿ ನೀವು ಹಿಂಗೆ ಇರಬೇಕೆಂಬುದಾಗಿ ತೀರ್ಮಾನ ಮಾಡಿರುವ ಒಬ್ಬರಿದ್ದಾರೆ. ಅವ್ರು ಯಾರು ಗೊತ್ತಾ? ಮೃತ್ಯುಂಜಯನಾಗಿರುವ ದೇವರು. ಮೃತ್ಯುಂಜಯನಾಗಿರುವ ದೇವರು, ನಿನಗಾಗಿ ತನ್ನ ಪ್ರಾಣವನ್ನು ಕೊಟ್ಟ ದೇವರು, ನಿನ್ನನ್ನ ಈ ಭೂಮಿಗೆ ಕಳಿಸಿಕೊಟ್ಟ ಸೃಷ್ಟಿಕರ್ತನಾಗಿರುವ ದೇವರು, ನಿನ್ನನ್ನ ಮಗನು ಮಗಳೆಂಬುದಾಗಿ ಅಂಗೀಕರಿಸಿ ಸೇರಿಸಿಕೊಂಡಿರುವ ದೇವರು. ಇವರಿಗಿನ್ನ ದೊಡ್ಡವರು ಬೇಕಂತ ಪ್ರೇಯರ್ ಮಾಡಿ. ಯಾರಿದ್ದಾರಮ್ಮ? ನೀವು ಏನ್ ಬೇಕಾದ್ರೆ ಕೇಳ್ರಿ, ಎಲ್ಲ ನಾನು ಕೊಡ್ತೀನಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿದ್ದರೆ, ಯೇಸು ಸ್ವಾಮಿ ಹೇಳ್ತಾರೆ, ಇವರನ್ನ ಯಾರದ್ರಿಂದ ಕಾಪಾಡಬೇಕು? ಕೆಡುಕನಿಂದ ಕಾಪಾಡಬೇಕು. ಈಗ ಸಾಲದ ಬಾಧೆ ಬಿದ್ದಿರೋದು ಯಾವ ಕಡೆಗಮ್ಮ? ಯಾವುದೋ ಒಂದು ಕಡೆಗೆ. ಒಂದು ವೇಳೆ ಇವತ್ತು ನಾವು ಜನರ ಮಧ್ಯೆ ಅವಮಾನವ, ನಿಂದೆಯ, ಪರಿಹಾಸವ ಆಗೋದಕ್ಕೆ ಕಾರಣ ಏನಮ್ಮ? ಯಾರೋ ಒಂದು ಕೆಡುಕು. ಹೀಗೆ ನಾವು ಬೇರೆಕ್ಕೆ ಬರದಂತೆ ಇನ್ನು ನಾವು ಕಷ್ಟವಿರ್ಬೋದು. ಯಾರನ್ನ ಉಂಟಾಗಿತ್ತಮ್ಮ? ಅದು ಯಾವ್ದೋ ಒಂದು ಕೆಡುಕು. ಏನ್ ಪ್ರೇಯರ್ ಮಾಡ್ತಾರೆ ನೋಡಿ, ಯೇಸು ಸ್ವಾಮಿ ತೋರಿಸಿದ್ದಾರೆ. ನಾನು ಇವರನ್ನ ಭೂಮಿಯಿಂದ ತೆಗೆದುಕೊಂಡು ಹೋಗುವುದಕ್ಕಲ್ಲ, ಬೇಡಿಕೊಳ್ಳುವುದಿಲ್ಲ. ನಾನೇನ್ ಪ್ರೇಯರ್ ಮಾಡ್ತೀನಿ ಗೊತ್ತಾ? ಇವರನ್ನು ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ತೀನಿ. ಆದರೆ ಯೇಸು ಸ್ವಾಮಿ ಕೇಳಿದೇನು ಗೊತ್ತಾ? ಕೆಡುಕನಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಕಾಪಾಡುವುದಕ್ಕೆ ಕೇಳಿಕೊಂಡಿದೆ. ಈ ಪ್ರೇಯರ್ ಏನು ಸೇರಿಲ್ಲ ಹೇಳ್ರಿ?
ಎಲ್ಲ ವ್ಯಾಧಿಗೆ ಮೂಲ ಯಾರಮ್ಮ? ಸೈತಾನ. ಈಗ ಕಷ್ಟಗಳಿಗೆ ಮೂಲ ಯಾರು? ಸೈತಾನ. ಅಪಘಾತಗಳಿಗೆ ಮೂಲ ಯಾರು? ಸೈತಾನ. ಯಾರ ಜೀವನದಲ್ಲಿ ಯಾವ್ದು ನಷ್ಟ ಕೆಡುಕೊಂಡಾಗಿರೋದಕ್ಕೆ ಮೂಲ ಯಾರು? ಕಡುಕನು. ಸ್ವಾಮಿ ಹೇಳ್ತಾರೆ, ಏನಕ್ಕೆ ಬರ್ತಾನೆ? ಕದ್ದುಕೊಳ್ಳೋದಕ್ಕೆ ಬರ್ತಾನೆ, ಕೊಯ್ಯೋದಕ್ಕೆ ಬರ್ತಾನೆ, ಹಾಳು ಮಾಡೋದಕ್ಕೆ ಬರ್ತಾನೆ ಎಂದು ಯೇಸು ಸ್ವಾಮಿ ಹೇಳ್ತಾರೆ. ಆದರೆ ನಮ್ಮ ದೇವರು ಒಂದು ಪ್ರೇಯರ್ ಮಾಡಿದ್ದಾರೆ ನೋಡ್ರಿ. ನಮಗೆ ಇದುವರೆಗೆ ಯಾರಂತ ಪ್ರೇಯರ್ ಮಾಡೋಕ್ಕಾಗಲಿಲ್ಲ. ಹಂಗೆ ಒಂದು ವೇಳೆ ಪ್ರೇಯರ್ ಮಾಡಿದ್ರೆ ಅವರ ಪಾಸ್ಟರ್ ಪ್ರೇಯರ್ ಮಾಡ್ಬೋದು, ಅವರ ಪಾಸ್ಟಮ್ಮ ಪ್ರೇಯರ್ ಮಾಡ್ಬೋದು, ನಮ್ಮ ಮೇಲೆ ಅಭಿಷೇಕ ಬಂದ ಪರಿಶುದ್ಧಾತ್ಮ ಪ್ರೇಯರ್ ಮಾಡ್ಬೋದು, ನಮಗಾಗಿ ಪ್ರಾಣವನ್ನು ಕೊಟ್ಟು ಮೃತ್ಯುಂಜಯನಾಗಿರುವ ಯೇಸು ಹೇಳಿದ್ದಾರೆ ನಾನು ಪ್ರೇಯರ್ ಮಾಡ್ತೀನಿ ಅಂತ. ಇದಕ್ಕೆ ಮೇಲಾಗಿ ನಮ್ಗೆ ಯಾರು ಪ್ರೇಯರ್ ಮಾಡಿರಲ್ಲ. ಏನಾದರೂ ಒಂದು ಭಾಗ ಪ್ರೇಯರ್ ಮಾಡಿರ್ಬೋದು, ಒಂದು ವಿಷಯಕ್ಕೆ ಪ್ರೇಯರ್ ಮಾಡಿರ್ಬೋದು, ಕೆಲವು ಕಾರ್ಯಗಳಿಗೆ ಪ್ರೇಯರ್ ಮಾಡಿರ್ಬೋದು. ಆದರೆ ಇದರಲ್ಲಿ ಕೆಡುಕನಿಂದ ಕಾಪಾಡಬೇಕು, ಒಂದೇ ವಾಕ್ಯದ ಪ್ರೇಯರ್. ಈ ಪ್ರೇಯರಲ್ಲಿ ಸಕಲ ಆಶೀರ್ವಾದಗಳು, ಜಯವು, ಎಲ್ಲ ಕಾರ್ಯಗಳು ದೇವ್ರ ಮುಂದೆ ಇಟ್ಟು ಒಂದೇ ಮಾತಲ್ಲಿ ದೇವರ ಹತ್ರ ಕೇಳಿದ್ದಾರೆ. ಕೆಡುಕನಿಂದ ಏನ್ ಮಾಡಬೇಕು? ಇವರನ್ನ ತಪ್ಪಿಸಿ ಕಾಪಾಡಬೇಕು ದೇವರೇ. ಈ ಕಡೆ ಕಾಲದಲ್ಲಿ ಏನ್ ನಡೀತಾ ಇದೆ? ಸೈತಾನ ಗರ್ಜಿಸುವ ಸಿಂಹದಂತೆ ತಿರುಗ್ತಾ ಇದ್ದಾನೆ. ಒಂದು ಕಡೆ ಅವನು ಗುಂಪು ಸಮೇತವಾಗಿ ಬಿದ್ದು ಯಾರು ನುಗ್ಗಬೇಕಂತೇಳಿ ತಿರುಗ್ತಾ ಇದ್ದಾರೆ. ಇಂಥ ಸಮಯಗಳಲ್ಲಿ ನಮ್ಮನ್ನು ಕಾಪಾಡುವುದಕ್ಕೆ, ಕಾಯುವುದಕ್ಕೆ, ನಮ್ಮನ್ನು ಪರಿಪೂರ್ಣವಾಗಿ ರಕ್ಷಿಸುವುದಕ್ಕೆ ದೇವರು ಒಂದು ಪ್ರೇಯರ್ ಅವತ್ತು ಮಾಡಿದ್ದಾರೆ. ಅಲ್ಲೇಲೂಯಾ. ಇದನ್ನು ಸ್ವಲ್ಪ ವಿವರಣೆಯಾಗಿ ಒಬ್ಬ ಮನುಷ್ಯನ ಪ್ರೇಯರ್ ಮಾಡಿದಾನಮ್ಮ. ಯಾರು ಕೂಡ ಓದಿ 16ನೇ ಕೀರ್ತನೆ 1ನೇ ವಾಕ್ಯ. ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ಏನ್ ಹೇಳ್ತಾನೆ? ದೇವರೇ ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ನೋಡ್ರಿ, ಈ ದಾವೀದನ್ನ ನನ್ನ ಹೃದಯಕ್ಕೆ ಮೆಚ್ಚನು ಎಂಬುದಾಗಿ ಅವನ ಪ್ರೇಯರ್ ಒಂದು ಕೂಡ ದೇವರು ಫೇಲ್ಯೂರ್ ಮಾಡಿಲ್ಲ. ಅವನು ತಪ್ಪು ಮಾಡಿದಾಗ ಫೇಲ್ಯೂರ್ ಮಾಡಿಲ್ಲ, ಒಳ್ಳೆಯವನಾಗಿದ್ದಾಗಲೂ ಫೇಲ್ಯೂರ್ ಮಾಡಿಲ್ಲ, ಚಿಕ್ಕವನಾಗಿದ್ರು ಫೇಲ್ಯೂರ್ ಮಾಡಿಲ್ಲ, ದೊಡ್ಡವನಾದರೂ ಅವನ ಪ್ರಾರ್ಥನೆ ಯಾವತ್ತೂ ತಳ್ಳಿಲ್ಲ, ಫೇಲ್ಯೂರ್ ಆಗಿಲ್ಲ ಅವನು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಮಾಡಿದ ಪ್ರೇಯರನ್ನ ಅವನು ಆ ಕಾಲದಲ್ಲಿ ಮಾಡಿದ್ದಾನೆ ನೋಡಿ. ಅದಕ್ಕೆ ಮೊದಲನೇ ಭಾಗ ಇದು ಓದೋಣ. ದೇವರೇ, ನಾನು ನಿನ್ನ ಶರಣಾಗತನು. ಅಂದರೆ ದೇವರು ನಮ್ಮನ್ನು ಕಾಪಾಡ್ತಾರಲ್ಲ, ಆ ಕಾಪಾಡುವ ಆ ಬೌಂಡ್ರಿ ಯಾವುದಂದ್ರೆ ಫಸ್ಟ್ ನಮ್ಮನ್ನು ಹತ್ರ ಏನ್ ಮಾಡಬೇಕು? ಶರಣನಾಗಬೇಕು. ನಿಮ್ಮ ಹೆಸರು ಬರಲ್ಲ, ನೀವು ನಾನಂತ ಹೇಳ್ಕೊಳಕ್ ಬರಲ್ಲ, ನಮ್ಮದೇ ತೋರಿಸ್ಕೊಳಕ್ಕೆ ಏನಿಲ್ಲ. ಯಾಕಂದ್ರೆ ನಾವು ನಮಗೆ ಸ್ವಂತ ಅಲ್ಲದೆ ಆಗ್ಬಿಡ್ತೀವಿ. ಅದು ಫಸ್ಟ್. ದೇವರು ಕಾಪಾಡಬೇಕಂದ್ರೆ ಏಸ ಬೆಳೆದ್ರಲ್ಲ, ಇವನ್ನ ಯಾರನ್ನ ಕಾಪಾಡಬೇಕು? ಕೆಡುಕನಿಂದ ಕಾಪಾಡ್ಕೊಳ್ಬೇಕಂದ್ರೆ ಅವನು ಕ್ರಿಸ್ತನಲ್ಲಿ, ವಿಶ್ವಾಸದಲ್ಲಿ, ಸಭೆಯಲ್ಲಿ, ಉಪದೇಶದಲ್ಲಿ, ಪ್ರಾರ್ಥನೆಯಲ್ಲಿ, ಸಮರ್ಪಿಸುವಲ್ಲಿ ತಮ್ಮನ್ನು ಏನ್ ಮಾಡಬೇಕು? ಶರಣನಾಗೋ ಒಂದು ಬೌಂಡ್ರಿ ಹಾಕಬೇಕು. ಸೆಕೆಂಡ್ ಸ್ವಲ್ಪ ಕೂಡ ಅದನ್ನ ವಿವರಿಸಿದ್ದಾನೆ. ಕೀರ್ತನೆ 17ನೇ ಕೀರ್ತನೆ 9ನೇ ವಾಕ್ಯ. ನಿಮ್ಮ ರೆಕ್ಕೆಗಳ ಮರೆಯಲ್ಲಿ ಇಟ್ಟುಕೊಂಡು ಕಾಪಾಡು. ರೆಕ್ಕೆ ಮರೆ ಯಾವ್ದಮ್ಮ? 91ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಪರಾತ್ಪರನ ಮರೆವು, ಸರ್ವಶಕ್ತನ ಆಶ್ರಯ. ಇದು ಏನರ್ಥ? ನಿನ್ನ ರೆಕ್ಕೆಯ ಮರೆಯಲ್ಲಿ ಇಟ್ಟು ನಮ್ಮನ್ನು
ಹಿಂಗೆ ನೀವು ಶರಣಾಗತರಾಗಿ ನಿಮ್ಮನ್ನು ಸಮರ್ಪಿಸಿ ನೋಡ್ರಿ, ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಆಸ್ತಿಯನ್ನ, ನಿಮ್ಮ ಜೀವನವನ್ನ, ನೀವು ಪಡುವ ಪ್ರಯಾಸವನ್ನ ಎಲ್ಲವನ್ನು ದೇವರು ಕಾಪಾಡ್ತಾರೆ. ಹಲ್ಲೆಲೂಯಾ. ನಮ್ಮ ದೇವರು ಕಾಪಾಡುವುದಕ್ಕೆ ಇರುವ ದೇವರು. ಹಲ್ಲೆಲೂಯಾ. ಕಡೆಯದಾಗಿ ನಿಲ್ಲುವುದೇ ನ್ಯಾಯ ತೀರ್ಪು. ಇನ್ನೂ ನಮಗೆ ಕೊಟ್ಟಿರುವ ದಿನಗಳಲ್ಲಿ ಇರುವಂತಹ ದಿನ ನಮ್ಮನ್ನು ಕಾಪಾಡುವುದಕ್ಕೆ ತೀರ್ಮಾನ ಮಾಡಿರುವ ದಿನ. ಆ ಕಾಪಾಡುವುದಕ್ಕೆ ನಾವು ಆತ ನಮ್ಮನ್ನು ಕಾಪಾಡಬೇಕಂದ್ರೆ ನಾವು ಎಲ್ಲಿ ಇರ್ಬೇಕು ಗೊತ್ತಾ? ಫಸ್ಟ್ ಆತನಿಗೆ ನಮ್ಮನ್ನು ಶರಣನಾಗಿ ಸಮರ್ಪಿಸಬೇಕು. ಸೆಕೆಂಡ್ ಏನ್ ಮಾಡಬೇಕು? ಆತನ ರೆಕ್ಕೆಗಳ ಮರೆಯಲ್ಲಿ ಇರಬೇಕು. ಇದನ್ನು ನಾವು ಅರಿತು ನಮ್ಮ ಜೀವಿತವನ್ನು ಸಮರ್ಪಿಸಿಕೊಟ್ರೆ ಎಲ್ಲ ಪ್ರಾರ್ಥನೆಗೆ ಉತ್ತರವಿದೆ. ಎಲ್ಲ ಪ್ರಾರ್ಥನೆಗೆ ದೇವರ ಕಾರ್ಯ ಮಾಡಕ್ಕೆ ನಡೆಯಿದ್ದಾರೆ. ನಿಮ್ಮ ಜೀವಿತಕ್ಕೆ ಒಂದು ಅದ್ಭುತವಿದೆ. ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಮಹತ್ವದ ಕಾರ್ಯಗಳು ಕಾದಿದೆ. ಕಾಪಾಡುವ, ಕಾಯುವ ದೇವರು ನಮಗಿದ್ದಾರೆ. ಕೈ ಬಿಡುವ ದೇವರಲ್ಲ, ತಳ್ಳುವ ದೇವರಲ್ಲ. ನಮ್ಮನ್ನ ಕರಬಿಡಿದು ನಡೆಸುವ ದೇವರು, ನಮ್ಮನ್ನು ಕಾಪಾಡಿ ನಡೆಸುವ ದೇವರು, ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಯುವ ದೇವರು. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನಾ. ಒಬ್ಬ ಲೋಕದ ಒಡೆಯನಾಗಿ ಸುರಕ್ಷಿತ ದೇವರೇ, ನಿನ್ನೆಲ್ಲ ನಿನ್ನ ಮಕ್ಕಳನ್ನು ನೋಡಿ ರಾಜ. ಒಬ್ಬೊಬ್ಬರ ಮನಸ್ಸನ್ನು ನೋಡಿ, ಒಬ್ಬೊಬ್ಬರ ಹೃದಯವನ್ನು ನೋಡಿ, ಒಬ್ಬೊಬ್ಬರ ಜೀವಿತ ಭಾರ ಸಗಣಗಳನ್ನು ನೋಡಿ ರಾಜ. ಕೆಡುಕನಿಂದ ಉಂಟಾಗುವ ಸಕಲ ಕಾರ್ಯದಿಂದ ನಿನ್ನ ಜನರನ್ನು ಕಾಪಾಡಿ ರಾಜ, ಕಾಪಾಡಿ ರಾಜ. ಅವರು ಪ್ರತಿಯೊಬ್ಬರು ಯಾರ್ಯಾರು ನಿಮಗೆ ಶರಣನಾಗಿದೆ ಅವರೇ, ತನ್ನನ್ನು, ತನ್ನ ಕುಟುಂಬವನ್ನು, ತನ್ನ ಮಕ್ಕಳನ್ನು ನಿನ್ನ ಮುಂದೆ ಶರಣನಾಗಿ ಸಮರ್ಪಿಸಿಕೊಡುವಂತೆ, ಆ ಅನುಭವದಲ್ಲಿ ನಿಲ್ಲುವಂತೆ ಒಂದು ಸಾರಿನ ಬಲದಿಂದ ತಟ್ಟಿ ಎಬ್ಬಿಸು ರಾಜ. ನಿನ್ನ ಕಣ್ಣು ಗುಡ್ಡಿಯಂತೆ ದೇವರೇ, ನಿನ್ನ ರೆಕ್ಕೆಯ ಮರೆಯಲ್ಲಿ ಇರುವಂತ ಅನುಭವವನ್ನ ಪ್ರಕಟಿಸಿ ರಾಜ. ಯಾವ ಕೆಡುಕನಿಗೆ ಅವಕಾಶ ಕೊಡಬೇಡ ರಾಜ. ದೇವ ಜನರು ಆತ್ಮೀಯ ರೀತಿಯಲ್ಲಿ ಬೆಳೆಯುವುದಕ್ಕೆ, ವಿಶ್ವಾಸದಲ್ಲಿ ಬೆಳೆಯುವುದಕ್ಕೆ, ಪ್ರಾರ್ಥನೆಯಲ್ಲಿ ಬೆಳೆಯುವುದಕ್ಕೆ, ನಿನ್ನ ಸಭೆಯನ್ನು ಕಟ್ಟಿ ಬೆಳೆಯುವುದಕ್ಕೆ, ನಿನ್ನ ಸಭೆಯಲ್ಲಿ ಉತ್ತಮರಾಗಿ, ನಂಬಿಕಸ್ಥರಾಗಿ, ನಿನ್ನ ಕೃಪೆ, ನಿನ್ನ ಪ್ರಸನ್ನತೆ ಒಬ್ಬೊಬ್ಬರನ್ನು ಬಲಪಡಿಸಲಿ. ಬಿಡುಗಡೆ, ಸಮಾಧಾನ, ಧೈರ್ಯವು, ಬಲವು ಒಬ್ಬೊಬ್ಬರಿಗೆ ಯೇಸು ನಾಮದಲ್ಲಿ ಕೊಡು ಕಟ್ಟನೆ ಬಲಪಡಿಸು ರಾಜ. ನಿನ್ನ ಕೃಪೆಯಿಂದ ತುಂಬಿಸಿ ಅಳಿಸು ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.